ವೀಕ್ಷಕರೇ, ಜಮಖಂಡಿ ಬಿಜೆಪಿ ಸಮಾವೇಶ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಮಳೆ ಗಾಳಿ ಹಿನ್ನೆಲೆಯಲ್ಲಿ 5 ನಿಮಿಷಕ್ಕೆ ಸಮಾವೇಶವನ್ನ ಮೊಟಕುಗೊಳಿಸಲಾಯಿತು. ವೇದಿಕೆಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಮಾತನಾಡ್ತಾ ಇದ್ದಂತೆ ಮಳೆ ಜೋರು ಅಂತ ಬಂತು. ಮಳೆ ಹಿನ್ನೆಲೆಯಲ್ಲಿ ಸಮಾವೇಶವನ್ನ ಅರ್ಧಕ್ಕೆ ಕೈಬಿಟ್ಟು ಬಿಎಸ್ವೈ ಹೊರಟಿದ್ದಾರೆ ಅನ್ನೋದು ನ್ಯೂಸ್ ಇದೀಗ ತಾನೇ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಸಮರವಾಗಿರುವಂತಹ ಈ ಬಾರಿಯ ಉಪಚುನಾವಣೆಗಳು ಆ ಪ್ರತಿಷ್ಠೆಗೆ ಪ್ರಕೃತಿಯೂ ಕೂಡ ಸಾಥ್ ಕೊಡಬೇಕಾಗತ್ತೆ. ಕೇವಲ ಹಣಬಲ ತೋಳ್ಬಲ ಅಷ್ಟೇ ಸಾಕಾಗಲ್ಲ. ಈಗ ಮಳೆ ಬಂದಿದ್ದರಿಂದ ವೇದಿಕೆಯಲ್ಲಿ ಬಿಎಸ್ವೈ ಮಾತನಾಡ್ತಾ ಇದ್ದಂತೆ ಶುರುವಾದಂಥ ಮಳೆಯಿಂದಾಗಿ ಆ ಕಾರ್ಯಕ್ರಮವನ್ನು ಸಮಾವೇಶವನ್ನು ಅರ್ಧಕ್ಕೆ ಮೊಟಕುಗೊಳಿಸಬೇಕಾಯಿತು. ಅರ್ಧಕ್ಕೆ ಸಮಾವೇಶ ಮುಗಿಸಿ ಬಿಎಸ್ವೈ ಹೊರಟಿದ್ದಾರೆ. ಮೂರು ಗಂಟೆಗೆ ಕಾಂಗ್ರೆಸ್ಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ ಹೇಳಿದ್ರು. ನಾನೇನು ಹೇಳಿಲ್ಲ, ಅದು ಯಾರು ಆತರ ಹೇಳಿದ್ರೆ 3 ಗಂಟೆಗೆ ಕಾಂಗ್ರೆಸ್ಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ ಹೇಳಿದ್ರು. ನಾನೇನು ಹೇಳಿಲ್ಲ, ಅದು ಯಾರು ಆತರ ಹೇಳಿದ್ರೆ 3 ಗಂಟೆಗೆ ಕಾಂಗ್ರೆಸ್ಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ ಹೇಳಿದ್ರು. ನಾನೇನು ಹೇಳಿಲ್ಲ, ಅದು ಯಾರು ಆತರ ಹೇಳಿದ್ರೆ 3 ಗಂಟೆಗೆ ಕಾಂಗ್ರೆಸ್ಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ ಹೇಳಿದ್ರು. ನಾನೇನು ಹೇಳಿಲ್ಲ, ಅದು ಯಾರು ಆತರ ಹೇಳಿದ್ರೆ 3 ಗಂಟೆಗೆ ಕಾಂಗ್ರೆಸ್ಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ ಹೇಳಿದ್ರು. ನಾನೇನು ಹೇಳಿಲ್ಲ, ಅದು ಯಾರು ಆತರ ಹೇಳಿದ್ರೆ 3 ಗಂಟೆಗೆ ಕಾಂಗ್ರೆಸ್ಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ ಹೇಳಿದ್ರು. ನಾನೇನು ಹೇಳಿಲ್ಲ, ಅದು ಯಾರು ಆತರ ಹೇಳಿದ್ರೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ತಳವಾರ್. ಮಂಜುನಾಥ್, ಇವತ್ತು ಯಡಿಯೂರಪ್ಪ ಅವರಿಗೆ ಮಾಧ್ಯಮದವರೆಲ್ಲ ಪ್ರಶ್ನೆ ಕೇಳ್ತಾ ಇದ್ರು, ಅದು ಯಡಿಯೂರಪ್ಪನವರೇನಾ ಅಥವಾ ಬೇರೆ ಯಾರಾದ್ರೂ ಇದ್ರ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ನಮಗೆ. ಅವ್ರು ನಿನ್ನೆ ಆಡಿದಂತ ರೀತಿಗೂ ಇವತ್ತು ಆಡ್ತಾ ಇರೋದನ್ನ ನೋಡಿದ್ರೆ ಇವತ್ತು ಹೊಸ ಯಡಿಯೂರಪ್ಪ ಅನ್ನೋದು ಬಂದ್ಬಿಟ್ರಾ, ಹುಟ್ಬಿಟ್ರಾ? ಎಸ್ ರಾಘವ್ ಸರ್, ಯಾಕಂತಂದ್ರೆ ಈ ರೀತಿಯಾದಂತ ಪ್ರಶ್ನೆಗಳು ಹುಟ್ಕೊಳ್ಳೋದು ಯಡಿಯೂರಪ್ಪನವರ ಹೇಳಿಕೆ ಹಿನ್ನೆಲೆಯಲ್ಲಿ ಹುಟ್ಕೊಳ್ಳೋದು ಸಾಮಾನ್ಯ ಅಂತ ಅನಿಸ್ತದೆ. ಯಾಕಂತಂದ್ರೆ ನಿನ್ನೆ ಅಷ್ಟೇ BS ಯಡಿಯೂರಪ್ಪನವರು ಹೇಳಿರುವಂತದ್ದು, ನಾಳೆ ಮಧ್ಯಾಹ್ನದವರೆಗೂ ಕಾದು ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಾಕ್ ಕಾದಿದೆ. JDS ಹಾಗೂ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಕಿತ್ತಾಟ ನಡೆಯುವಂತ ಸಾಧ್ಯತೆಗಳಿದೆ ಅನ್ನುವಂತ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ಕೇವಲ ಕಾಂಗ್ರೆಸ್ ವಲಯ ಮಾತ್ರವಲ್ಲ, ರಾಜ್ಯ ರಾಜಕಾರಣದಲ್ಲಿ ಒಂದು ಕುತೂಹಲವನ್ನ ಎಡೆ ಮಾಡಿಕೊಟ್ಟಿತ್ತು ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟೊಂದು ಇವತ್ತಿನ 3 ಗಂಟೆವರೆಗೂ ಕೂಡ ಕಾದು ನೋಡುವಂತ ಸ್ಥಿತಿಯಲ್ಲಿ ರಾಜ್ಯ ರಾಜಕಾರಣದ ವ್ಯವಸ್ಥೆ ಇತ್ತು ಅಂತಾನೆ ಹೇಳ್ಬೇಕಾಗತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಜಮಖಂಡಿಗೆ ಏನು BS ಯಡಿಯೂರಪ್ಪನವರು ಆಗಮಿಸಿದ್ರು, ಆ ಒಂದು ಸಂದರ್ಭದಲ್ಲಿ ಮಾಧ್ಯಮದವರು ಅವರನ್ನ ಒಂದು ಪ್ರಶ್ನೆ ಮಾಡಿದ್ರು. ನಿನ್ನೆ ತಾವು ಹೇಳಿದ್ರಿ ಮಧ್ಯಾಹ್ನ 3 ಗಂಟೆವರೆಗೆ ಒಂದು ಶಾಕ್ ಕಾದಿದೆ, ಕಾಂಗ್ರೆಸ್ ಮತ್ತು JDS ಗೆ ಒಂದು ಶಾಕ್ ಕಾದಿದೆ ಅನ್ನೋಂತ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ರಿ. ಅದು ಏನು ಆ ರೀತಿಯಾದಂತ ಶಾಕ್ ಏನು ಅನ್ನೋದ್ರ ಬಗ್ಗೆ ಹೇಳ್ತೀರಾ ಅನ್ನುವಂತ ಸಂದರ್ಭದಲ್ಲಿ ಅವರು, ಹೌದಾ, ಯಾರು ಹೇಳಿದ್ದಾರೆ ಆತರ, ನಾನು ಹೇಳಿಲ್ವಲ್ಲ, ನನಗೆ ಅದೇನು ಗೊತ್ತಿಲ್ವಲ್ಲ ಅನ್ನುವಂತ ರೀತಿಯಲ್ಲಿ ಕೇವಲ 3-4 ಮಾತುಗಳಲ್ಲಿ ಆ ರೀತಿಯ ಒಂದು ಉತ್ತರವನ್ನ ಕೊಟ್ಟು ಜಾರ್ಕೊಂಡ್ರು ಅಂತಾನೆ ಹೇಳ್ಬೋದು. ಹಿರಿಯ ರಾಜಕಾರಣಿ, ಹೋರಾಟಗಾರ ಅಂತ ಪಟ್ಟ ತೆಗೆದುಕೊಂಡಿರುವಾಗ ಈ ರೀತಿ ಅರಿವು ಮರವಿನ ತರ ಮಾತನಾಡ್ತಾ ಇದ್ರೆ ಇವರ ವರ್ಚಸ್ಸಿನ ಉಳಿಯತ್ತಾ ಈ ರೀತಿ ಮಾಡ್ತಾ ಹೋದ್ರೆ? ಅದಲ್ಲದೆ ಮಾಧ್ಯಮದವರ ಮಾತುಗಳಿಗೂ ಕೂಡ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಕೊಡದೆ ಹಾಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನ ಯಾವ ರೀತಿ ಅಲ್ಲಿಯ ಜನ ಅರ್ಥೈಸಬೇಕು ಮತ್ತು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಇದನ್ನೆಲ್ಲ ನೋಡಿದ್ರೆ ಮಂಜು? ನಿಜಕ್ಕೂ ರಾಘವೇಶ್ವರಿ, ಯಾಕಂತಂದ್ರೆ ಒಂದು ಜವಾಬ್ದಾರಿಯುತವಂತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನೇ ಮಾತನಾಡ್ಬೇಕಂದ್ರೆ ಸಾಕಷ್ಟು ಯೋಚನೆ ಮಾಡಿ ಮಾತನಾಡುವಂತದ್ದು ಇರುತ್ತೆ. ಆದ್ರೆ ಯಡಿಯೂರಪ್ಪನವರು ಕೂಡ ಸಾಕಷ್ಟು ಅನುಭವಿ ರಾಜಕಾರಣಿ, ಸಾಕಷ್ಟು ವಯಸ್ಸಿನಲ್ಲೂ ಕೂಡ ಹಿರಿಯರಾಗಿದ್ದಾರೆ. ಹೀಗಾಗಿ ಏನೇ ಒಂದು ವಿಚಾರನ ಹೇಳ್ಬೇಕಾದ್ರೆ ಅವರ ಒಂದು ಮಾತಿಗೆ ರಾಜ್ಯದ ಜನತೆ ಮಾತ್ರವಲ್ಲದೆ ಯಾವುದೇ ಮುಖಂಡರಾಗಿದ್ದು ಕೂಡ ಅವ್ರ ಮಾತಿನ ಹಿಂದೆ ಏನೋ ಒಂದು ವಿಷಯ ಇರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರ ಮಾತನ್ನ ಗಂಭೀರವಾಗಿ ಪರಿಗಣಿಸಿರ್ತಾರೆ. ಹಾಗಾಗಿನೇ ಅವರ ಮಾತಿಗೆ ಒಂದು ಮಹತ್ವವನ್ನು ಕೊಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿ ನಿನ್ನೆ ಹೇಳಿರೋದು ನನಗೆ ಗೊತ್ತಿಲ್ಲ ಅನ್ನುವಂತ ರೀತಿಯಲ್ಲಿ BS ಯಡಿಯೂರಪ್ಪನವರು ತಾವೇ ಹೇಳ್ತಾರೆ ಅನ್ನೋಂತಾದ್ರೆ ಇದು ಒಂದ್ ರೀತಿಯಲ್ಲಿ ಹಾಸ್ಯಾಸ್ಪದ ಅನ್ನುವಂಥದ್ದೇ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ ರಾಘವೇಶ್ವರಿ. ಅದರ ಜೊತೆಗೆ ಬೆಳಗ್ಗೆ ಈ ವಿಚಾರವಾಗಿ ಮಾಜಿ CM ಸಿದ್ದರಾಮಯ್ಯ ಕೇಳಿದಾಗ್ಲೂ ಕೂಡ ಅವರು ಒಂದು ಮಾತನ್ನ ಹೇಳುವಂತದ್ದು, ಯಾವುದೇ ರೀತಿಯಾದ ಶಾಕ್ ಇಲ್ಲ, ಏನಿಲ್ಲ, ಹಾಗೇನಾದ್ರೂ ಶಾಕ್ ಆದ್ರೆ ಅದು ಯಡಿಯೂರಪ್ಪನವರಿಗೆ ಆಗುತ್ತೆ, ಬಿಜೆಪಿಯವರಿಗೆ ಆಗುತ್ತೆ ಅನ್ನೋಂತ ರೀತಿಯಲ್ಲಿ ಬೆಳಗ್ಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದು. ಆ ಒಂದು ನಿಟ್ಟಿನಲ್ಲಿ ಈಗ ನಾವು ನೋಡೋದಾದ್ರೆ ಒಂದ್ ರೀತಿಯಲ್ಲಿ ಶಾಕ್ ಯಾರಿಗೆ ಆಗಿದೆ ಅನ್ನೋಂಥದ್ದು ಪ್ರಶ್ನೆ ಮತ್ತೆ ಸಾರ್ವಜನಿಕ ವಲಯದಲ್ಲಿ ಕಾಡ್ತಾ ಇದ್ದಾರೆ. ಹಾಸ್ಯಕ್ಕೆ ಆಸ್ಪದ ಕೊಟ್ರೆ ಓಕೆ, ಆದ್ರೆ ಅಪಹಾಸ್ಯಕ್ಕೆ ಆಸ್ಪದ ಕೊಡ್ತಿದ್ದಾರಲ್ಲ ಚುನಾವಣಾ ಸಮಯದಲ್ಲಾದ್ರೂ ಈ ಎಲ್ಲ ಮಾತುಗಳು ತುಂಬಾ ಗಂಭೀರವಾಗಿ ಪರಿಗಣಿಸುತ್ತವೆ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಓಕೆ, ಈಗ ಏನು ಸಮಾವೇಶ ಅರ್ಧಕ್ಕೆ ಮೊಟಕುಗೊಳಿಸಿದ್ರ? ಯಾವ ಕಡೆ ಹೋದ್ರು, ಏನ್ ಕತೆ, ಏನ್ ಸಮಾವೇಶದಲ್ಲಿ ಏನ್ ಮಾತನಾಡಕ್ ಹೊರಟಿದ್ರು?
ಹೌದು ರಾಘವ್ ಸರ್, ಏನಂತಂದ್ರೆ ತಡವಾಗಿ BS ಅವರು ತಡವಾಗಿ ಮಂಡ್ಯದಿಂದ ತಡವಾಗಿ ಆಗಮಿಸಿದ್ರು. ಅವರು ಬಂದಂತ ಸಂದರ್ಭದಲ್ಲಿ ಇಲ್ಲಿ ಅಂದ್ರೆ ವೇದಿಕೆ ಮೇಲೆ ಹೋಗ್ತಿದ್ದಂತಾನೆ ಮಳೆ ಗಾಳಿ ಶುರು ಆಗಿತ್ತು. ಆ ಮಳೆ ಗಾಳಿ ಶುರು ಆಗಿರೋದ್ರಿಂದಾಗಿ BS ಅವರು ಹೆಚ್ಚು ಹೊತ್ತು ಮಾತನಾಡಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಕೇವಲ ಒಂದು 5 ನಿಮಿಷದಲ್ಲೇ ತಮ್ಮ ಒಂದು ಭಾಷಣವನ್ನ ಮುಗಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಕುಳಿತಂತ ಜನರು ಕೂಡ ಅಲ್ಲಿರ್ತಕ್ಕಂಥ ಚೇರ್ಗಳನ್ನ ತಲೆ ಮೇಲೆ ಹೊತ್ಕೊಂಡು ಕುಳಿತುಕೊಳ್ಳುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅರ್ಧಕ್ಕೆ ಒಂದು ಸಮಾವೇಶವನ್ನು ಮೊಟಕುಗೊಳಿಸಿ ಕೇವಲ ಒಂದು 5 ನಿಮಿಷಗಳಲ್ಲಿ ಮಾತನಾಡಿ ಆ ಸಭೆಯಿಂದ ಮತ್ತೆ ಹೊರಟರು ರಾಘವ್ ಸೂರ್ಯ. ಹೀಗಾಗಿ ಸಭೆ ಕೂಡ ಅರ್ಧಕ್ಕೆ ನಿಂತಿದೆ. ಹೀಗಾಗಿ ಓಕೆ, ಕರೆಕ್ಟ್. ಅಂದ್ರೆ ಅದರಿಂದ ಆಭಾಸ ಆಗೋ ರೀತಿ ಇತ್ತಾ ಅಥವಾ ಅದ್ರ ಮತ್ತೆ ಏನಾದ್ರೂ ಮತ್ತೊಂದ್ಸಲ ಸಮಾವೇಶ ಮಾಡ್ತಾರಾ ಅಥವಾ ಅಷ್ಟಕ್ಕೆ ಮುಗಿತಾ, ಹೇಗೆ ಮಂಜು? ರಾಘವ್ ಸರ್, ಈಗಾಗಲೇ BS ಯಡಿಯೂರಪ್ಪ ಹೇಳಿರೋ ಪ್ರಕಾರ ಇನ್ನೊಂದ್ಸರಿ ನಾನು ಮತ್ತೆ ಜಮಖಂಡಿಗೆ ಬರ್ತೇನೆ, ಆ ಒಂದು ಸಂದರ್ಭದಲ್ಲಿ ಮತ್ತೆ ಒಂದು ಪ್ರಚಾರ ಕಾರ್ಯವನ್ನ ಮಾಡ್ತೇನೆ, ಸಮಾವೇಶನ ಮಾಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಒಂದು ಮಾಧ್ಯಮದವರ ಜೊತೆ ಮಾತನಾಡ್ತಿರುವಂತ ಸಂದರ್ಭದಲ್ಲಿ ಹೇಳಿರುವಂತದ್ದು. ಹೀಗಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಪ್ರಚಾರಕ್ಕಾಗಿ ಮತ್ತೊಂದ್ಸಲ ಆಗಮಿಸುವಂತ ನಿರೀಕ್ಷೆಗಳು ಕೂಡ ಇದಾವೆ. ಹಾಗೆ ಮತ್ತೊಂದ್ ಕಡೆ ಇಲ್ಲಿ ನಾವು ನೋಡಿದ್ರೆ ಜಮಖಂಡಿ ಕ್ಷೇತ್ರದಲ್ಲಿ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಭಿನ್ನಮತ ಭುಗಿಲೆದ್ದಿದೆ ಅಂತಾನೆ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಈಗ BS ಯಡಿಯೂರಪ್ಪನು ಕೇವಲ ಒಬ್ಬ ನಾಯಕನ ಮನೆಗೆ ಭೇಟಿ ನೀಡಿ BS ಸಿಂಧೂರ್ ಅವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ರು ಕೂಡ ಇನ್ನೂ ಇಬ್ರು ನಾಯಕರ ನಡೆ ಇನ್ನೂ ಕೂಡ ನಿಗಡವಾಗಿದ್ದು, ಸಂಗಮೇಶ್ ನಿರಾಣಿ ಮತ್ತು ಉಮೇಶ್ ಮಹಾಬಾಳ ಶೆಟ್ಟಿ ಅವರ ನಿಲುವು ಏನಾಗಿದೆ ಅನ್ನೋದು ಇವತ್ತು ಯಡಿಯೂರಪ್ಪನವರು ಬಂದು ಹೋದ್ರು ಕೂಡ ಇನ್ನೂ ತನಕ ನಿಗಡವಾಗಿದೆ. ಹಾಗಾದ್ರೆ ಅವರು ನಾಳೆ ಭರವಸೆ ಕೊಟ್ಟಿದ್ದಾರೆ ಸಿಂಧೂರ್ ಅವರಿಗೆ? ರಾಘವ್ ಸೂರ್ಯ, BS ಸಿಂಧೂರ್ ಅವ್ರಿಗೆ ಏನ್ ಭರವಸೆ ಕೊಟ್ರು ಅಂತ? ಅವರ ಈಗ ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದು ಮೇಲ್ನೋಟಕ್ಕ ಅಥವಾ ಬೂದಿ ಮುಚ್ಚಿದ ಕೆಂಡ ತರನ ಅಥವಾ ನಿಜಕ್ಕೂ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಂಬುವಂಗಿತ್ತ? ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್? ರಾಘವ್ ಸೂರ್ಯ, ಇವತ್ತಿನ ಈ ಒಂದು ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ನಡೆದಂತ ಬೆಳವಣಿಗೆಗಳನ್ನ ನಾವು ಗಮನಿಸೋದಾದ್ರೆ ಯಡಿಯೂರಪ್ಪನವರು ಸೀದಾ ಅಂದ್ರೆ ಹೆಲಿಪ್ಯಾಡ್ ನಿಂದ ಬರಬೇಕಾದ್ರೆ ನೇರವಾಗಿ BS ಸಿಂಧೂರ್ ಅವರ ಮನೆಗೆ ಭೇಟಿ ನೀಡಿದ್ರು. ಅಲ್ಲಿ ಅವರನ್ನ ಒಂದ್ ರೀತಿಯಲ್ಲಿ ಅವರಿಗೆ ಮನೆಗೆ ಯಡಿಯೂರಪ್ಪನವರು ಬಂದಿದ್ದಾರೆ ಅಂದ ತಕ್ಷಣ ಅವ್ರಿಗೂ ಕೂಡ ಅವರಿಗೆ ಗೌರವ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ನಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಒಂದು ಹಂತದಲ್ಲಿ ಎಲ್ಲೋ ಯಡಿಯೂರಪ್ಪನಿಗೆ ಗೌರವ ಕೊಡುವಂತ ನಿಟ್ಟಿನಲ್ಲಿ BS ಸಿಂಧೂರ್ ಅವರು ಕೂಡ ನಡ್ಕೊಂಡಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಸೂಕ್ತವಾದಂತಹ ಸ್ಥಾನಮಾನಗಳನ್ನ ಕೊಡುವಂತ ನಿಟ್ಟಿನಲ್ಲಿ ನಾನು ಕೂಡ ಯೋಚನೆ ಮಾಡ್ತೇನೆ ಅಂತಕ್ಕಂಥ ಭರವಸೆನ ನೀಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಹೀಗಾಗಿ BS ಸಿಂಧೂರ್ ಅವರು ಎಷ್ಟರ ಮಟ್ಟಿಗೆ ಯಡಿಯೂರಪ್ಪನವರ ಮೇಲಿರುವಂತಹ ಭರವಸೆನ ಇಟ್ಕೊಂಡು ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಅಲ್ಲಿ ಅಂದ್ರೆ ಫಲಿತಾಂಶದ ಮೇಲೆ ಆ ಒಂದು ವಿಚಾರಗಳು ಕೂಡ ಹೊರಬರ್ತವೆ. ಆದ್ರೆ ಇನ್ನುವರೆಗೂ ಕೂಡ ಸಂಗಮೇಶ್ ನಿರಾಣಿ ಮತ್ತು ಉಮೇಶ್ ಮಹಾಬಾಳ ಶೆಟ್ಟಿ ಅವರು ಕೂಡ ನಡೆ ಕೂಡ ಸಾಕಷ್ಟು ಬಿಜೆಪಿಗೆ ಕುತೂಹಲ ಮೂಡಿಸಿದೆ, ಹಾಗೆ ಆತಂಕ ಕೂಡ ಮೂಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇವರು ಯಾವುದೇ ನಾಯಕನು ಕೂಡ ಕಡೆಗಣಿಸಿದ್ದಾದಲ್ಲಿ ಅದು ಫಲಿತಾಂಶದ ಮೇಲೆ ವ್ಯಕ್ತಿರಿಕ್ತ ಪರಿಣಾಮ ಇರುವಂತ ನಿಟ್ಟಿನಲ್ಲಿ ಜಮಖಂಡಿ ಕ್ಷೇತ್ರ ಇರುವಂತದ್ದು. ರಾಘವ್ ಸೂರ್ಯ, ಓಕೆ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕರ್ನಾಟಕದ 5 ಕ್ಷೇತ್ರದಲ್ಲಿ ಯಾವ ರೀತಿ ರಾಜಕೀಯ ಏರುಪೇರುಗಳಾಗುತ್ತೆ, ಕಾಂಗ್ರೆಸ್ JDS ನಲ್ಲಿ ಒಬ್ಬರಿಗೊಬ್ಬರು ಮುಖ ನೋಡದೇ ಇರುವಂತ ಪರಿಸ್ಥಿತಿಗೆ ಬರ್ತಾರೆ ಅನ್ನೋದನ್ನ ತಾವು ಕಾದು ನೋಡಿ. ನಾನು ಭವಿಷ್ಯ ಹೇಳೋದಿಲ್ಲ, ನಾಳೆ 3 ಗಂಟೆ ಆದಮೇಲೆ ನಿಮಗೆ ಅರ್ಥ ಆಗುತ್ತೆ ಇವರ ಪರಿಸ್ಥಿತಿಗಳು ಏನು, ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಅನ್ನೋಂಥದ್ದು. ನಾಳೆ 3 ಗಂಟೆಗೆ ನಾಮಪತ್ರ ಸಲ್ಲಿಸೋದು ಮುಗಿದ ಮೇಲೆ ಇಡೀ ಕರ್ನಾಟಕದ 5 ಕ್ಷೇತ್ರದಲ್ಲಿ ಯಾವ ರೀತಿ ರಾಜಕೀಯ ಏರುಪೇರುಗಳಾಗುತ್ತೆ, ಕಾಂಗ್ರೆಸ್ JDS ನಲ್ಲಿ ಒಬ್ಬರಿಗೊಬ್ಬರು ಮುಖ ನೋಡದೇ ಇರುವಂತ ಪರಿಸ್ಥಿತಿಗೆ ಬರ್ತಾರೆ ಅನ್ನೋದನ್ನ ತಾವು ಕಾದು ನೋಡಿ. ನಾನು ಭವಿಷ್ಯ ಹೇಳೋದಿಲ್ಲ, ನಾಳೆ 3 ಗಂಟೆ ಆದಮೇಲೆ ನಿಮಗೆ ಅರ್ಥ ಆಗುತ್ತೆ ಇವರ ಪರಿಸ್ಥಿತಿಗಳು ಏನು, ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಅನ್ನೋಂಥದ್ದು. 3 ಗಂಟೆಗೆ ಕಾಂಗ್ರೆಸ್ಸಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ ಹೇಳಿದ್ರು. ನಾನೇನು ಹೇಳಿಲ್ಲ, ಅದು ಯಾರು ಆತರ ಹೇಳಿದ್ರೆ 3 ಗಂಟೆಗೆ ಕಾಂಗ್ರೆಸ್ಸಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ ಹೇಳಿದ್ರು. ನಾನೇನು ಹೇಳಿಲ್ಲ, ಅದು ಯಾರು ಆತರ ಹೇಳಿದ್ರೆ 3 ಗಂಟೆಗೆ ಕಾಂಗ್ರೆಸ್ಸಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ ಹೇಳಿದ್ರು. ನಾನೇನು ಹೇಳಿಲ್ಲ, ಅದು ಯಾರು ಆತರ ಹೇಳಿದ್ರೆ 3 ಗಂಟೆಗೆ ಕಾಂಗ್ರೆಸ್ಸಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ ಹೇಳಿದ್ರು. ನಾನೇನು ಹೇಳಿಲ್ಲ, ಅದು ಯಾರು ಆತರ ಹೇಳಿದ್ರೆ 3 ಗಂಟೆ